ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕುಂದಾಪುರ ಸ್ಟೈಲಲ್ಲಿ ರುಚಿಯಾಗಿರುವಂಥ ಹುರುಳಿಕಾಳಿನ ಚಟ್ನಿನ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಹುರುಳಿಕಾಳಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬನ್ನಿ ಹಾಗಿದ್ರೆ ರೆಸಿಪಿ ಶುರು ಮಾಡೋಣ. ಹುರುಳಿಕಾಳನ್ನು ಹುರ್ಕೊಳ್ಬೇಕು. ಫಸ್ಟಿಗೆ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಹುರುಳಿಕಾಳನ್ನು ತೊಗೊಂಡಿದ್ದೀನಿ. ನಿಮ್ಗೊಂದು ವೇಳೆ ಹುರುಳಿಕಾಳು ಕ್ಲೀನ್ ಇಲ್ಲ ಅಂತ ಅನಿಸಿದ್ರೆ ಒಂದೆರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿಟ್ಕೊಳ್ಳಿ, ನಂತರ ಹುರ್ಕೊಳ್ಳಿ. ಅಥವಾ ಹುರಿದಾದ ನಂತರ ಕೂಡ ತೊಳಿಬೋದು. ಹೇಗಿದ್ರೂ ನಾವು ರುಬ್ಬೋದಕ್ಕೆ ನೀರು ಹಾಕಿನೇ ರುಬ್ಬೋದು, ಹಾಗಾಗಿ ಹುರಿದಾದ ನಂತರ ಕೂಡ ತೊಳಿಬೋದು. ಹುರುಳಿಕಾಳನ್ನು ಫ್ರೈಂಗ್ ಪ್ಯಾನ್ಗೆ ಹಾಕಿಬಿಟ್ಟು ಎಣ್ಣೆ ಸೇರಿಸ್ತೇನೆ ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು. ಈ ಥರ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ. ಹುರುಳಿಕಾಳನ್ನು ತೆಗೆದಿಟ್ಕೊಂಡು ಅದೇ ಪಾತ್ರೆಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಕೋಕೋನಟ್ ಆಯಿಲನ್ನು. ನಂತರ ಇದಕ್ಕೆ 4 ರಿಂದ 5 ಬ್ಯಾಡಗೆ ಮೆಣಸನ್ನು ಸೇರಿಸಿ ಹುರ್ಕೊಳ್ಬೇಕು. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷದವರೆಗೂ ಹುರ್ಕೊಳ್ಬೇಕು. ನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ಬೇಕು. 1/4 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ಬೇಕು. ಸ್ವಲ್ಪ ಬೆಳ್ಳುಳ್ಳಿ ಎಸ್ಳುಗಳನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. 4 ಬೆಳ್ಳುಳ್ಳಿ ಎಸ್ಳುಗಳನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಮತ್ತು ಒಂದು ಸಣ್ಣ ಪೀಸ್ ಆಗೋಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಹುರ್ಕೊಳ್ಳೋಣ. 1-2 ನಿಮಿಷ ಆದ್ರೂ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ನಾನು ಅರ್ಧ ಕಪ್ ಹುರುಳಿಕಾಳಿಗೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಸೊ ನಾವು ಹುರಿದಿಟ್ಕೊಂಡಿರುವಂಥ ಹುರುಳಿಕಾಳು ತಣ್ಣದಾದ ನಂತರ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ. ಹಾಗೆಯೇ ಹುರಿದಿಟ್ಕೊಂಡಿರುವಂಥ ಮಸಾಲೆ ಐಟಮ್ಸ್ ಮತ್ತು ತೆಂಗಿನಕಾಯಿ ತುರಿನ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. 1/4 ಚಮಚ ಆಗೋಷ್ಟು ಅರಿಶಿಣದ ಪುಡಿನ ಹಾಕ್ಕೊಳ್ಬೇಕು ಇದಕ್ಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪು ಬೇಕಿದ್ರೆ ರುಬ್ಬಿ ಆದ ನಂತರ ಕೂಡ ಹಾಕ್ಕೊಳ್ಬೋದು, ಉಪ್ಪು ಮತ್ತು ಅರಿಶಿಣದ ಪುಡಿನ. ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ಇದನ್ನ ಇವಾಗ ತರ್ತರಿಯಾಗಿ ರುಬ್ಕೊಳ್ಬೇಕು. ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಬಾರ್ದು ಮತ್ತು ಜಾಸ್ತಿ ನೀರು ಕೂಡ ಹಾಕೋಬಾರ್ದು ರುಬ್ಬೋವಾಗ. ಈ ಥರ ಗಟ್ಟಿಯಾಗಿ ರುಬ್ಬಬೇಕು ಮತ್ತು ಸ್ವಲ್ಪ ತರ್ತರಿಯಾಗಿ ಇರಬೇಕು, ಜಾಸ್ತಿ ನುಣ್ಣಗೆ ಮಾಡ್ಕೊಳ್ಬಾರ್ದು. ಸೊ ನಾನು ಚಟ್ನಿನ ರುಬ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಇಷ್ಟಕ್ಕೆ ಚೆನ್ನಾಗಿರುತ್ತೆ ಇದು. ಇಷ್ಟಕ್ಕೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಒಗ್ಗರಣೆ ಕೂಡ ಬೇಕಿದ್ರೆ ಹಾಕೋಬೋದು. ಒಗ್ಗರಣೆ ಹಾಕೋದಾದರೆ ಒಗ್ಗರಣೆ ಪಾತ್ರೆಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು. ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ಬೇಕು. ಜಜ್ಜಿರುವಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಣ ಮೆಣಸನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಆದ ನಂತರ ಚಟ್ನಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು. ಒಗ್ಗರಣೆ ಹಾಕಿಲ್ಲ ಅಂದರೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನ ಜೊತೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಿದು. ಸೊ ನೀವು ಕೂಡ ಈ ಥರ ಹುರುಳಿಕಾಳಿ ಚಟ್ನಿನ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟಲ್ಲಿ ಹೇಗಿದೆ ಅಂತ ತಿಳಿಸಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.